ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಕೆ ಯು ಅವರು ಹರಿಬರಿಲಿ ತುಂಬ ಮಾಡ್ತಾ ಇದ್ದಾರೆ. ಸೊ ನಾವು ಹರಿಬರಿಲಿ ಮಾಡಬೇಕಾಗತ್ತೆ. ಸೊ ನಿನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟರು. ಎಕ್ಸಾಕ್ಟ್ಲಿ ಏನು ಅಂತಂದರೆ ಡಿ ಸಿ ಟಿಗೆ ಒಂದು ಲಾಸ್ಟ್ ಚಾನ್ಸ್, ಡಿ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಇವಾಗ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿದ್ದೀರಾ ಸಮ್ ಅನ್ನೆಸರಿ ರೀಸನ್ಸಿಂದ, ಸೊ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಅದು ಯಾವಾಗಂತ ಡೀಟೇಲ್ ಆಗಿ ಹೇಳ್ತೀನಿ. ಅದೇ ಥರ ಎಡಿಟಿಂಗ್ ಆಪ್ಷನ್ ಬಿಡಬೇಕಾಗಿತ್ತು. ಈ ಹರಿಬರಿಲಿ ಮಾಡೋದ್ರಲ್ಲಿ ಅವರು ತುಂಬ ಇದು ಮಾಡ್ತಾ ಇದ್ದಾರೆ. ಓಕೆ, ಬಿಟ್ಟಿರಲಿಲ್ಲ. ಸೊ ಎಡಿಟಿಂಗ್ ಆಪ್ಷನ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಟುಡೇ ಇಸ್ ದ ಡೇ. ಓಕೆ, ತುಂಬ ಜನ ಸ್ಟೂಡೆಂಟ್ಸು ಎಡಿಟಿಂಗ್ ಆಪ್ಷನ್ ಕೇಳ್ತಾ ಇದ್ರಿ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಅಂತ, ಅದು ಮಾಡಿದ್ದಾರೆ. ಆಮೇಲೆ ನಿಮ್ಮದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗಿದೆ. ಅದೇನು ಕಳಿಸ್ಬಿಟ್ಟು ಅದು ಏನು ಮಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟು ಬೇಗ ಮಾಡಿ, ಟೈಮು ಇಲ್ಲ, ಫೀಸ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲರೂ ಫೀಸ್ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಫೀಸ್ ಸ್ಟ್ರಕ್ಚರ್ ಬಿಟ್ಟಿಲ್ಲ. ರಫ್ಲಿ ಒಂದು ಐಡಿಯಾ ಹೇಳಿದ್ದೀನಿ, ಅದು ಒಂದು ಐಡಿಯಾ ಹೇಳ್ಬಿಡ್ತೀನಿ. ಓಕೆ, ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ. ತುಂಬ ವಿಷಯ ಇದೆ ಮಾತಾಡೋದ್ರಲ್ಲಿ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಅಪ್ಡೇಟ್ಸ್ ಹತ್ರ ಬರ್ತಾ ಹೋಗಬೇಕು ಅಂತಂದರೆ ಇಂಡಿಯಾ ಅಕಾಡೆಮಿದು ವಾಟ್ಸಪ್ ಚಾನಲ್ ಇದೆ, ಇಂಡಿಯಾ ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ಜಾಯ್ನ್ ಆಗಲ್ಲ ನೀವು, ಆಮೇಲೆ ಪ್ರಾಬ್ಲಮ್ ಮಾಡ್ಕೊತೀರಾ. ಸೊ ಇವಾಗ ಲಾಸ್ಟ್ ಚಾನ್ಸ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿದ್ರೆ ಅವರಿಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ಕೆ ಯು ಕಡೆಯಿಂದ. ಒಂದು 6th ನೋಟಿಫಿಕೇಶನ್ ಬಿಟ್ಟರು, ನಾನು ನೆನ್ನೆ ನೋಟಿಫಿಕೇಶನ್ ಬಿಟ್ಟರು, ನೆನ್ನೆ ಈವ್ನಿಂಗಲ್ಲಿ ಬಿಟ್ಟರು. ಸ್ವಲ್ಪ ಬೇರೆ ಬ್ಯುಸಿಯಾಗಿದ್ದದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ 2ನೇ ವರ್ಷದ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ ಹಾಗೂ ಮೊದಲನೇ ವರ್ಷದ ಆರ್ಕಿಟೆಕ್ಚರ್ ಕೋರ್ಸ್ಗೆ ಅರ್ಹತೆಯನ್ನು ಪಡೆಯುವುದಕ್ಕಾಗಿ ಮೂಲ ದಾಖಲೆಗಳ ಪರಿಶೀಲನೆಗೆ ದಿನಾಂಕ 8/7/24 ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ ಅಂತಿಮ ಅವಕಾಶ ನೀಡಲಾಗಿದೆ. ಸೊ ಇವಾಗ ನಿಮಗೆ ಯಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿದ್ರೆ, ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ನಾಳೆ ಅಂತಂದರೆ 8th 7 ಅಂತಂದರೆ ಮಂಡೇ, ಇವತ್ತು ಸಂಡೇ 7th, ನಾಳೆ ಮಂಡೇ 8th, ಲಾಸ್ಟ್ ಮಂಡೇ ಮಾತ್ರ. ಅಂದರೆ ಮಂಡೇ ನಿಮಗೆ ಒಂದು ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 o'clock-ಇಂದ 4 o'clock. ಎಲ್ಲಿಗೆ ಹೋಗ್ಬೇಕು ಸರ್ ಅಂತಂದರೆ, ಇವಾಗ ಪಾಲಿಟೆಕ್ನಿಕಲ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲ, ಮೂಲ ದಾಖಲೆಗಳೊಂದಿಗೆ 8/7/24 ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ KE ಮಲ್ಲೇಶ್ವರಂ ಬೆಂಗಳೂರು ಕಚೇರಿಗೆ ಖುದ್ದಾಗಿ ಹಾಜರಾಗಬೇಕು. ನೋಡಿ, ಇದು ಲಾಸ್ಟ್ ಚಾನ್ಸ್ ಇದು ನಿಮಗೆ. ಸೊ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಿಸ್ ಆಗಿದ್ದೀರಾ, ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಶುಡ್ ಕಮ್ ಟು ಬೆಂಗಳೂರು. ಓಕೆ, ಬೆಂಗಳೂರು 17 ಕ್ರಾಸ್ ಮಲ್ಲೇಶ್ವರಂ. ದಾಖಲಾ ಪರಿಶೀಲನೆಗಳು ವರದಿ ಮಾಡಿಕೊಳ್ಳಲು ಸಮಯ ಬೆಳಗ್ಗೆ 10:45, ಬೆಳಗ್ಗೆ ಇದಿರಬೇಕು. ಸೊ ಇವಾಗ ನೆಕ್ಸ್ಟು ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಸರ್ ಅಂಥವ್ರು ಏನು ಮಾಡಬೇಕು ಅಂದರೆ, ಅದೇನೂ ಇಲ್ಲ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಇವಾಗ ಎಡಿಟಿಂಗ್ ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ಎಡಿಟಿಂಗ್ ಆಪ್ಷನ್ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಮುಂದುವರೆದು ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ತಿದ್ದುಪಡಿ ಮಾಡಿಕೊಳ್ಳಲು ಸಹ ಅಂತಿಮ ಅವಕಾಶ ನೀಡಿದ್ದು. ಇವಾಗೆಲ್ಲ ಸ್ವಲ್ಪ ಜನ ಕ್ಯಾಸ್ ಬಿಟ್ಟೋಗಿದ್ರಿ, ಮತ್ತು ಕ್ಲೈಮ್ ಮಾಡಿರಲಿಲ್ಲ, ಮತ್ತು ಹೈದರಾಬಾದ್ ಕರ್ನಾಟಕ ಬಿಟ್ಟೋಗಿದ್ರಿ, ಕ್ಲೈಮ್ ಮಾಡಿರಲಿಲ್ಲ. ಕನ್ನಡ ಮೀಡಿಯಮ್ ಆಗಿರ್ಬೋದು, ಮತ್ತು ಇಂಗ್ಲೀಷ್ ಮೀಡಿಯಮ್ ಅದು ರೂರಲ್ ಕೋಟಾ ಆಗಿರ್ಬೋದು, ಇವರೆಲ್ಲ ಕೇಳ್ತಾ ಇದ್ರಿ, ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಅಂಥವರು ಅಪ್ಡೇಟ್ ಮಾಡಬೇಕು. ಓಕೆ, ಅಪ್ಡೇಟ್ ಮಾಡೋಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಸೊ KE ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಇದೆ, ಅಲ್ಲಿ ಎಡಿಟ್ ಮಾಡಿಕೊಂಡು ಅಪ್ಡೇಟ್ ಮಾಡಿ ಟ್ರೈ ಮಾಡಿ. ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಟ್ರೈ ಮಾಡಿ ಒಂದ್ಸಲಿ, ಅಪ್ಡೇಟ್ ಮಾಡಿಬಿಟ್ಟು ಮಂಡೇ ಹೋಗಬೇಕು. ಸೊ ಅಗತ್ಯ ದಾಖಲೆಗಳೊಂದಿಗೆ 8/7/24 ಬೆಳಗ್ಗೆ 11 ಗಂಟೆಗೆ ಸೇಮ್ 10:45 ಅಲ್ಲಿ ಹೋಗಿ ರೀಚ್ ಆಗಬೇಕು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಖುದ್ದಾಗಿ ನೀವೇ ಹೋಗಿ ಹಾಜರಾಗಬೇಕು. ಅಂದರೆ ಎಲ್ಲೇ ಇದ್ರೂ ಬರಲೇಬೇಕಾಗುತ್ತೆ ಮಂಡೇ. ಇವತ್ತು ಸಂಡೇ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ದೂರ ಇದ್ದರೆ ದಯಮಾಡಿ ಹೊರಟುಬಿಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಎಲ್ಲಿ ಏನು ಹೋಗಬೇಕು, ಇವಾಗ ಎಡಿಟ್ ಮಾಡ್ಕೊತೀರಾ, ಎಲ್ಲೇನು ಹೋಗಬೇಕು ಅಂತಂದರೆ, ತಿದ್ದುಪಡಿ ಮಾಡಿಕೊಂಡ ಅಭ್ಯರ್ಥಿಗಳು ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು. ನೀವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರಾಗಲ್ಲ. KEಗೆ ಬಂದು ವೆರಿಫಿಕೇಶನ್ ಮಾಡಿಸಿದ್ರೆ ಮಾತ್ರ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಬರುತ್ತೆ ನಿಮಗೆ. ಯಾಕಂದರೆ ಅದೇ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗುತ್ತೆ. ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ದಿನಾಂಕ ವಿಸ್ತರಿಸುವುದಿಲ್ಲ, ಅಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಾಖಲಾತಿ ಪರಿಶೀಲನೆ ಇತರೆ ಪಾಲಿಟೆಕ್ನಿಕ್ ಕೇಂದ್ರಗಳಲ್ಲಿ ನಡೆಸಲಾಗುವುದಿಲ್ಲ. ಅಂದರೆ ಇವಾಗ ಪಾಲಿಟೆಕ್ನಿಕಲ್ಲಿ ನಡೆಸ್ತಾ ಇದ್ರು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್, ಸ್ಟಾಪ್ ಮಾಡಿದ್ದಾರೆ. ಸೊ ಏನೇ ವೆರಿಫಿಕೇಶನ್ ಇದ್ರು ನೀವು KEಗೆ ಬರಬೇಕು. ಇವಾಗ ಯಾರ್ಯಾರು ಹೋಗಬಾರ್ದು ಸರ್, ಇವಾಗ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವೆಲ್ಲ ಹೋಗ್ಬೇಕಂತಂದರೆ, ಈಗಾಗಲೇ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ದಾಖಲಾತಿ ಪರಿಶೀಲನೆ ಪೂರ್ಣಗೊಳಿಸಿರುವ ಹಾಗೂ ಯಾವುದೇ ತಿದ್ದುಪಡಿ ಅಗತ್ಯವಿಲ್ಲದಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರಕ್ಕೆ ಹಾಜರಾಗುವ ಅವಶ್ಯಕತೆ ಇರುವುದಿಲ್ಲ. ಸೊ ಇವಾಗ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಏನು ಬೇಕಾಗಿಲ್ಲ. ಯಾಕಂದರೆ ಒಂದ್ಸಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಿದೆ ಅಂತಂದರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಕೆಲವರೆಲ್ಲ ತೊಗೊಂಡ್ಬಿಟ್ಟಿದ್ದೀರಾ, ಇವಾಗ ಎಡಿಟ್ ಮಾಡ್ಕೊಂಡಿದ್ದೀರಾ. ಎಡಿಟ್ ಮಾಡಿಕೊಂಡು ಒಂದು ಆಪ್ಷನ್ ತೊಗೊಳ್ಳಿ. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದಿದೆ, ನೀವು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವ್ರು ಮಾಡ್ತಾರೋ ಇಲ್ಲೋ ಅಂತಂದ. ಸೊ ಒಂದು ಆಪ್ಷನ್ ಏನು ಅಂತಂದರೆ, ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ಮಾಡ್ತಾರೆ, ಮತ್ತು ಬೇರೆದು ಕೊಡ್ತಾರೆ. ಸೊ ವೆರಿಫಿಕೇಶನ್ ಆಗಿದ್ರೂ ನೀವು ಅಪ್ಡೇಟ್ ಮಾಡಿಕೊಂಡು KE ವಿಸಿಟ್ ಮಾಡಿ ಇಫ್ ಯು ವಾಂಟ್ ಟು ಕ್ಲೇಮ್ ದ ಕೋಟಾ.
ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಮ್ಮು ಅಥವಾ ಕ್ಯಾಸ್ಟು ರೂರಲ್ಲು ಇಷ್ಟು ಕ್ಲೇಮ್ ಮಾಡಬೇಕು ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಂದಿದ್ರೂ ಅಪ್ಡೇಟ್ ಮಾಡಿ ಬಂದು ತಗೊಳ್ಳಿ. ಪ್ರಾಬ್ಲಮ್ ಮೋಸ್ಟ್ಲಿ ಏನಾರ ಚೇಂಜಸ್ ಆದರೆ ಮಾಡ್ಕೊಡ್ಬೋದು. ಅದು ನಿಮ್ಮ ರಿಸ್ಕು, ಅದು ನೀವು ಮಾಡ್ಕೊಳ್ಳಿ. ಓಕೆ, ಇದೇ ಹರಿಬರಿ ಅರ್ಥ ಆಗ್ತಿಲ್ಲ, ಏನು ಇಷ್ಟೊಂದು ಹರಿಬರಿ ಮಾಡ್ತಾ ಇದ್ದಾರೋ, ಹುಡುಗರು ಫುಲ್ ಕನ್ಫ್ಯೂಷನ್ ಮಾಡಿಡ್ತಾ ಇದ್ದಾರೆ, ಏನು ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದ್ರ ಮೇಲೆ ಲಾಸ್ಟಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆಗಿದೆ. ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗಿದೆ ಯಾವಾಗಿಂದ 9th ಅಂದರೆ ಟ್ಯೂಸ್ಡೇಯಿಂದ ಅನೌನ್ಸ್ ಆಗಿದೆ. ಇವಾಗ ಇನ್ನು ಸೆಮಿಸ್ಟರ್ ಎಕ್ಸಾಮ್ಸೇ ಆಗಿಲ್ಲ ಇನ್ನು ಕಾಲೇಜುಗಳಲ್ಲಿ. ಅದು ಏನು ಹರಿಬರಿ ಮಾಡ್ಕೊಂಡು ಅದು ಏನು ಇದು ಮಾಡ್ಕೊಂಬಿಟ್ಟು ಇವಾಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಬರೋದಾದರೆ ನೋಡಿ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಬರೋದಾದರೆ ಫೀಸು ರಫ್ಲಿ ಲಾಸ್ಟ್ ಟೈಮು KEAಗೆ ಡಿಪ್ಲೊಮೋವರೆಗೆ ಅರೌಂಡ್ 1 lakh ಇತ್ತು. ಅದಕ್ಕೊಂದು 10% ಆ್ಯಡ್ ಮಾಡ್ಕೊಂಬಿಡಿ, ರಫ್ಲಿ 1,10,000 KE ಫೀಸ್ ಕಟ್ಟಬೇಕು ಪ್ರೈವೇಟ್ ಕಾಲೇಜ್ ಆದರೆ. ಗೌರ್ಮೆಂಟ್ ಕಾಲೇಜ್ ಆದರೆ 40,000 ಇತ್ತು, ಒಂದು 38 ಇತ್ತು, ಒಂದು 39 ರೇಂಜಲ್ಲಿ ಇತ್ತು, ಒಂದು 45 ತನಕ ಆಗುತ್ತೆ. ಏಡೆಡ್ ಆದರೆ ಒಂದು 70 ತನಕ ಆಗುತ್ತೆ. ಸೊ ರಫ್ಲಿ ನಾನು ಐಡಿಯಾ ಹೇಳ್ತಾ ಇರೋದು ಇಷ್ಟು ಫೀಸ್ ಅರೇಂಜ್ ಮಾಡ್ಕೊಂಬಿಡಿ. ಸೊ ಫಸ್ಟ್ ರೌಂಡ್ ಆಪ್ಷನ್ ಡೇಟ್ ಅನೌನ್ಸ್ ಆಗಿದೆ, 9th ಬಿಡ್ತಾರೆ, ಶೆಡ್ಯೂಲು ಬಿಡ್ತಾರೆ ಅದನ್ನು. ಸೊ ಇನ್ನು ಫೀಸ್ ಸೆಕ್ಷನ್ ಬಿಡಬೇಕು, ಈ ಥರ ಒಂದು ಲಿಂಕ್ ಬಿಡ್ತಾರೆ. ಲಾಗಿನ್ ಆದಾಗ ಒಂದು ಆಪ್ಷನ್ ಎಂಟ್ರಿ ಚಾಯ್ಸಸ್ ಕೊಡಬೇಕು ನೀವು. ಇಲ್ಲಿ ಈ ಚಾಯ್ಸಸ್ ಕೊಡೋದಕ್ಕೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಬೇಕು. ಆ ಲಿಸ್ಟನ್ನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರೋದು ನಿಮ್ಮ ರ್ಯಾಂಕಿಂಗ್ ಏನು ಬಂದಿದೆ ಅದ್ರ ಪ್ರಕಾರ ಒಂದು ಸಾರ್ಟೆಡ್ ಲಿಸ್ಟ್, ನೀವು ಕೇಳೋ ಪ್ಲೇಸಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ, ನೀವು ಕೇಳೋ ಕ್ಯಾಟಗರಿಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಸೊ ನಿಮಗೂ ಈ ಥರ ಒಂದು ಲಿಸ್ಟ್ ಬೇಕು ಅಂತಂದರೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ. ಪೇಮೆಂಟ್ ಕನ್ಫರ್ಮ್ ಆದಮೇಲೆ ನಿಮಗೆ ಒಂದು ಲಿಸ್ಟ್ PDF ಲಿಸ್ಟ್ ಈ ಥರ ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟು ಅಪ್ಡೇಟ್ಸ್ ಕೊಡ್ತಾ ಇರೋದು. ಸೊ ಎಡಿಟಿಂಗ್ ಆಪ್ಷನ್ ಎನೇಬಲ್ ಮಾಡಿದ್ದಾರೆ, ಲಾಸ್ಟ್ ಚಾನ್ಸ್ ಒಂದು ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿಗೂ ಡೇಟ್ ಅನೌನ್ಸ್ ಆಗಿದೆ. ಎಲ್ಲ ಹರಿಬರಿಲಾಗ್ತಾ ಇದೆ. ಸೊ ನೀವು ಹರಿಬರಿಲೇ ಮಾಡಬೇಕಾಗಿರೋದು. ಸೊ ಒಂದು ಡೌಟ್ ಏನು ಅಂತಂದರೆ, ವೆರಿಫಿಕೇಷನ್ ಆಗಿರೋದು ಏನು ಮಾಡಬೇಕು ಸರ್ ಇವಾಗ ಅಂತಂದರೆ, ಒಂದು ಚಾನ್ಸ್ ತಗೊಳ್ಳಿ, ಎಡಿಟಿಂಗ್ ಆಪ್ಷನ್ ಮಾಡ್ಕೊಂಡು ಎಡಿಟಿಂಗ್ ಆದರೆ ನಿಮ್ಮದು ಫೈನಲ್ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ. ಅಲ್ಲಿ ಏನಾರ ಬಂತು ಅಂದರೆ ವಿಸಿಟ್ ಮಾಡಿ, ಮೇ ಬಿ ಯು ಕ್ಯಾನ್ ಕ್ಲೇಮ್ ದ ಕೋಟಾ. ಒಂದು ಕೋಟಾ ಮಿಸ್ ಆಗೋದು ತಪ್ಪುತ್ತೆ, ನಿಮಗೆ ಒಂದು ಅಡಿಷನಲ್ ಅಡ್ವಾಂಟೇಜ್ ಆಗುತ್ತೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಗ್ರೂಪಲ್ಲಿರಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.